ನಿಂತಾಗಿ ಹಣ ಬಿಸಾಕಿದ್ರೆ ನಾನೇನ್ ದುಡ್ಡಿನ ಗಿಡ ಹಾಕಿದ್ದೇನಾ? ನಾನೇನ್ ಧರ್ಮ ಕೇಳ್ತಿಲ್ಲ, ಸಾಲ ಕೊಟ್ಟು ಹಣ. ಸ್ವಲ್ಪ ಅವಕಾಶ ಕೊಡಿ, ನಮ್ ಬಸವ ಊರಿಂದ ಹೇಗಾದ್ರೂ ಮಾಡಿ ಹಣ ಕಳಿಸ್ತಾನೆ. ಅದ್ ಬಂದ ತಕ್ಷಣ ಕಳಿಸ್ತಾನ ಬಸವ. ಒಬ್ಬ ಮಗ ಮಾಡಬಾರ್ದು ಮಾಡಿ ಊರು ಬಿಟ್ಟು ಹಾಳಾಗೋದ, ಇನ್ನೊಬ್ಬ ಮಗ ಶ್ರೀಮಂತರ ಮನೆ ಹುಡುಗಿ ಮರಳಾಗಿ ಹೆತ್ತವ್ರು ಮರ್ತ್ಬಿಟ್ಟು ಹೇಳದೆ ಕೇಳದೆ ಹೊರಟೋದ. ಇವರಿಬ್ರು ನಿಮ್ಮನ್ನ ಜ್ಞಾಪಿಸ್ಕೊಂಡು ಕಳಿಸೋ ಹಣಕ್ಕೆ ಅಂತ ಬಾಯಿ ಕುದಿರ್ಬೇಕಲ್ಲ, ಅದೆಲ್ಲ ಸಾಧ್ಯವಿಲ್ಲ. ಮಡಗ್ಬಿಡಿ ಹಣ, ಊರು ಬಿಟ್ಟು ಬಿಡಿ. ಈಗ ನೀನೇನು ಮಾಡಿದ್ರು ನನ್ನ ಹತ್ರ ಹಣ ಇಲ್ಲ. ಯಾವ್ದಾದ್ರು ಒಂದ್ ರೀತಿ ತೀರ್ಮಾನ ಮಾಡದೆ ಹೋದ್ರೆ ಇಲ್ಲಿಂದ ಕದರಲ್ಲ. ಅಂದ್ರೆ ಅಂದ್ರೆ ಕೊಡ್ಬೇಕಾ? ಸಾಲ ಕೊಡ್ರಿ, ಇಲ್ಲ ಲಕ್ಷ್ಮಿ ಮದುವೆ ಮಾಡ್ರಿ ಅಂತಿದಾರ ಧಣಿ, ನಾನಲ್ಲ. ಓಹೋ, ಬಸವ ಇಲ್ಲ ಏನಾದ್ರೂ ಆಡ್ಬೋದು ಅಂತ ಬಂದಿದ್ದೀಯೇನು? ಇವನು ಬಸವನ ಅಪ್ಪ. ಈ ದೇಹದಲ್ಲಿ ಪ್ರಾಣ ಇರೋವರೆಗೆ ಮಗಳನ್ನೇ ನಿನ್ನಂತವನಿಗೆ ಕೊಡೋದಿಲ್ಲ. ಇಷ್ಟು ಜೋರ ತಿರುವು ಬೀಸಾಕು ನನ್ನ ಹಣನ ಆರಿಸ್ಕೊಂಡು ಹೋಗ್ತೀನಿ. ಇಳದೆ ಹೋದ್ರೆ ಬರ್ಕೊಡಿ ಮನೇನ. ಮನೆ ತಾನೇ ತಕೊಂಡು ಹೋಗು. ಪಾಪ ಮದುವೆ ಸಂಸಾರ ಇದ್ಕೊಂಡು ಹೋಗ್ಲಿ. ರಿಜಿಸ್ಟರ್ ಆಫೀಸ್ ಬಂದು ಬರ್ಕೊಂಡು ನೋಡಿ. ನಡಿ. ಯೋಚನೆ ಮಾಡಬೇಡ ಗೌರವ, ನಾನು ನೋಡ್ಕೋತೀನಿ. ಇದೊಂದನ್ ಮಾತ್ರ ತಗೊಂಡು ಹೋಗೋದಕ್ಕೆ ಅಪ್ಪಣೆ ಕೊಡ್ತೀರಾ? ಈ ಲಕ್ಷ್ಮಿನ ನನಗ್ ಕೊಟ್ಟು ಲಗ್ನ ಮಾಡಿದ್ದಿದ್ರೆ ಮನೇನೂ ಉಳಿಯೋದು, ಸಾಲನೂ ತೀರೋದು. ಹುಡುಗಿ ಸ್ವಲ್ಪ ಮಾತ್ರ ಕಷ್ಟ ಪಡ್ತಿತ್ತು. ಭದ್ರೇನವ್ರೆ, ಹೋಗ್ಬಿಟ್ಟು ಬರ್ತೀರಾ? ಹೋಗ್ಬಿಟ್ಟು ಬರ್ತೀಯ ಗೌರವ? ಹೋಗ್ಬಿಟ್ಟು ಬನ್ನಿ. ಯಾವತ್ತಿದ್ರು ಈ ಮನೆ ನಿಮ್ಮದೇ. ಕೊಟ್ಟು ನಾ ಕೆಟ್ಟ ನೆನಬೇಡ, ಶಿವನಲ್ಲಿ ಕಟ್ಟಿದ ಬುತ್ತಿ ಅಂದಿದ್ದಾನೆ ಸರ್ವಜ್ಞ. ಸರ್ವಜ್ಞ ಈಗ ನಾನೇನನ್ನೋ ಅದೇ ಅಂದ. ರಾಣಿ ನೋಡ್ದು, ನನ್ನ ಮೊದಲನೇ ಹಠನ ಹೇಗ್ ತೀರಿಸ್ಕೊಂಡೆ? ನಿಮ್ಮ ಹಠ ಏನೋ ತೀರಿಸ್ಕೊಂಡ್ಬಿಟ್ರಿ. ಈಗ ಬಸವನ ಹಠ ತೀರೋದು ಮಾತ್ರ ಬಾಕಿ ಉಳಿದಿದೆ. ರಾಣಿ ಲಕ್ಷ್ಮಿ, ಸ್ವಲ್ಪ ಸೀನಿಯರ್ ತಗೊಂಡು ಬಾಮ್ಮ. ಇವತ್ತಾದ್ರೂ ಏನಾದ್ರೂ ಕೆಲಸ ಸಿಕ್ತಾ? ನಮ್ಮವರು ಅಂತ ಕೈ ನಡೀತಾ ಇದ್ದಾಗ ದಾನ್ಶೋರ್ ಕರ್ಣನಾಗ ಆಡಿದ್ರಿ. ಪಟೇಲ್ರ ಮಗಳು ಮದುವೆಗೆ ಅಂತ ಮನೆಗೆ ಇಟ್ಕೊಂಡಿದ್ ಭತ್ತಾನೂ ಕೊಟ್ಬಿಟ್ರಿ. ಇವತ್ತವ್ರೆಲ್ಲ ಎಲ್ಲಿ? ಗೌರಿ, ಆವೇಶದಲ್ಲಿ ನೀನೇನೇನೋ ಮಾತಾಡ್ತಾ ಇದ್ದಿ. ಆ ಸಾಹುಕಾರನ ಭಯಕ್ಕೆ ಬಲಿಯಾಗಿ ಈಗ ಆಡ್ತಿದ್ದಾರೆ ಅಷ್ಟೇ. ಸಾಹುಕಾರ ಅವನೇನು ಹುಲಿನ ಸಿಂಹನ? ತಿಂದು ಬಿಡ್ತಾನೇನವನ್ನ? ತಿಂದು ಬಿಟ್ರೆ ಪರವಾಗಿಲ್ಲ ಗೌರಿ, ಹಾವು ಸಾಯಬಾರದು, ಕೋಲ್ ಮುರಿಯಬಾರದು ಅನ್ನೋ ಹಾಗೆ ಚಿತ್ರ ಹಿಂಸೆ ಮಾಡ್ತಾನೆ. ನಂಗ್ ಪರವಾಗಿಲ್ಲ, ಎಷ್ಟು ದಿವಸ ಬೇಕಾದ್ರೂ ಉಪವಾಸ ಇರ್ತೀನಿ. ಆದ್ರೆ ಲಕ್ಷ್ಮಿ ಬೆಳೆಯೋ ಹುಡುಗಿ. ಗೌರಿ, ತನ್ನ ಹೆಂಡತಿ ಮಕ್ಕಳಿಗೆ ಒಪ್ಪತ್ತು ತುತ್ತನ್ನ ಕೊಡೋಕಾಗದೆ ಇರೋ ಗಂಡಸು ಇದ್ರು ಒಂದೇ ಸತ್ರು. ನೀನು ನಿಶ್ಚಿಂತೆಯಾಗಿರು. ಈ ಹಳ್ಳಿಲಿ ಕೆಲಸ ಇಲ್ಲ ಅಂದ್ರೆ ಪ್ರಪಂಚವೇ ಮುಳುಗಿ ಹೋಯ್ತೇನು. ನಾನು ಬರ್ತೀನಿ.